ನೋಡ್ರಿ, ಅಬ್ರಹಾಂ ಲಿಂಕನ್ ಅನ್ನುವಂಥವ್ರು ಒಂದು ಮಾತನ್ನ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಎಲ್ಲಾ ಜನರನ್ನ ಸ್ವಲ್ಪ ಕಾಲ ನೀವು ಮುಟ್ಟಾಳರಾಗಿ ಮಾಡ್ಬೋದಂತೆ, ಸ್ವಲ್ಪ ಜನರನ್ನ ಎಲ್ಲಾ ಕಾಲದಲ್ಲೂ ಮುಟ್ಟಾಳನಾಗಿ ಮಾಡ್ಬೋದಂತೆ. ಆದ್ರೆ ಎಲ್ಲಾ ಜನರನ್ನ ಎಲ್ಲಾ ಕಾಲರು ಏಮಾರಿಸ್ಲಿಕ್ಕೆ, ಮುಟ್ಟಾಳನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಭಿಚಾರಕ್ಕಿಂತಲೂ ಯೇಸು ಸ್ವಾಮಿಗೆ ಬಹಳ ಕೋಪ ಬಂದಿದ್ದು ಯಾವುದಂದ್ರೆ ಕಪಟತನಕ್ಕೆ. ನಿಮ್ಗೆ ಅದು ಬೈಬಲ್ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ವ್ಯಭಿಚಾರಿಣಿ ಬಂದಾಗ್ಲೂ ಕ್ಷಮಿಸಿದ್ರು ದೇವರು, ಆದ್ರೆ ಕಪಟಿ ಬಂದಾಗ ಮಾತ್ರ ಯೇಸು ಸ್ವಾಮಿ ಮುಖದಾಕ್ಷಿಣ್ಯ ಇಲ್ಲದೆ ಮಾತಾಡಿ. ನೀವು ಥ್ರೂ ಔಟ್ ಹೊಸ ಒಡಂಬಡಿಕೆ ನೋಡ್ಕೊಂಡ್ ಬನ್ರಿ, ಕಪಟಿಗಳಾದಂಥ ಪರಿಸಾಯರಿಗೆ ಯೇಸು ಸ್ವಾಮಿಗೆ ಕರುಣೆ ಇಲ್ಲದೆ ಮಾತಾಡ್ತಾನೆ ಅನೇಕ ಸರಿ. ಯಾಕಂದ್ರೆ ನಾವು ನೀವು ಯಾವುದನ್ನ ಪಾಪವಾಗಿ ನೋಡ್ತೀವೋ ಅದಕ್ಕಿಂತಲೂ ಘೋರವಾದಂಥ ಪಾಪ ಯಾವುದು? ಕಪಟತನ, ಆಕ್ಟಿಂಗ್. ನಾವು ಮಾತಾಡುವಂತಹ ಪ್ರತಿಯೊಂದು ಸುಳ್ಳು ನಾವು ಮೊದಲನೇ ಹಿಟ್ಟಿಗೆ ಹಾಕುವಂತ ಮೊದಲನೇ ಹುಳಿ. ಆ ಮೊದಲನೇ ಹುಳಿಯನ್ನ ನಾವು ಕೇರ್ಫುಲ್ ಆಗಿ ಯೋಚನೆ ಮಾಡಿ ನಾವೇನಾದ್ರೂ ಹಾಕದೇ ಇದ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ನೇಯುವಂತಹ ಪೋಣಿಸುವಂತಹ ಸುಳ್ಳಿನ ಬಲೆ ನಮ್ಮನ್ನೇ ಸಿಲುಕಿಸುವಂತಹ ಜೇಡರ ಬಲೆ.